ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಮ್ಮ ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿಯರು ಎದುರು ನೋಡುತ್ತಿರುವ ಗೃಹಲಕ್ಷ್ಮಿ ಯೋಜನೆಯಡಿ ಸಿಗುವಂತಹ ಗೃಹಲಕ್ಷ್ಮಿ ಸಾಲವನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ಗೃಹಲಕ್ಷ್ಮಿ ಸಾಲವನ್ನು ಪಡೆಯಲು ಗೃಹಲಕ್ಷ್ಮಿ ಫಲಾನುಭವಿಯಾದ ನೀವು ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿತರಾಗಿರಬೇಕು. ನಂತರ ಸಹಕಾರಿ ಸಂಘಕ್ಕೆ 1000 ರು ಷೇರು ಹಣ ನೀಡಿ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು. ಪ್ರತಿ ತಿಂಗಳು ಕಡ್ಡಾಯವಾಗಿ ಕನಿಷ್ಠ 200 ರು ಉಳಿತಾಯ ಖಾತೆಗೆ ಜಮಾ ಮಾಡಬೇಕು. ಸತತ 6 ತಿಂಗಳುಗಳ ಕಾಲ ನಿಯಮಿತವಾಗಿ ಉಳಿತಾಯ ಮಾಡಬೇಕು. 6 ತಿಂಗಳ ನಂತರ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ಲಭ್ಯವಿರುವ ಸದಸ್ಯತ್ವ ಫಾರಂ ಅನ್ನು ಭರ್ತಿ ಮಾಡಿ ಮತ್ತು ನಿಮ್ಮ ಅಗತ್ಯ ಗುರುತಿನ ದಾಖಲೆಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಸಾಲವು ತಕ್ಷಣ ಮಂಜೂರಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಮಹಿಳೆಯರಿಗೆ ಈ ಯೋಜನೆಯ ಪ್ರಯೋಜನಗಳೇನು ನೋಡೋಣ ಬನ್ನಿ. ಈ ಸಹಕಾರಿ ಬ್ಯಾಂಕ್ ಮಹಿಳೆಯರಿಗೆ ಕೇವಲ ಹಣಕಾಸಿನ ನೆರವು ನೀಡುವುದಿಲ್ಲ, ಬದಲಿಗೆ ಅವರ ಸಮಗ್ರ ಸಬಲೀಕರಣಕ್ಕೆ ಕಾರಣವಾಗುತ್ತದೆ. ಮಹಿಳೆಯರು ಕೇವಲ ಸಹಾಯ ಪಡೆಯುವುದರಿಂದ ತಮ್ಮದೇ ಬ್ಯಾಂಕ್ನಲ್ಲಿ ಹೂಡಿಕೆದಾರರನ್ನಾಗಿ ಮತ್ತು ಮಾಲೀಕರನ್ನಾಗಿ ಮಾರ್ಪಡುತ್ತಾರೆ. ಇದು ಸರ್ಕಾರಿ ಬೆಂಬಲಿತ ಸಹಕಾರ ಸಂಘವಾಗಿರುವುದರಿಂದ ಇದನ್ನು ಮುಚ್ಚುವ ಭೀತಿ ಇಲ್ಲ. ಒಂದು ವೇಳೆ ಸರ್ಕಾರ ಬದಲಾದರೂ ಸಹಕಾರ ಸಂಘ ಎಂದಿನಂತೆಯೇ ಮುಂದುವರಿಯಲಿದೆ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಯಶಸ್ಸಿನ ಅನುಭವದ ಮೇಲೆ ರೂಪಿಸಲಾಗಿರುವ ಈ ಯೋಜನೆ ಅಕ್ರಮ ಖಾಸಗಿ ಸಾಲಗಾರರ ಹೆಚ್ಚಿನ ಬಡ್ಡಿ ಮತ್ತು ಕಿರುಕುಳದಿಂದ ಸಂಪೂರ್ಣ ಮುಕ್ತಿ ನೀಡುತ್ತದೆ. ಸಾಲ ಮರುಪಾವತಿಯನ್ನು ಮಹಿಳೆಯರ ಆದಾಯಕ್ಕೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಗದಿತಪಡಿಸಲಾಗುತ್ತದೆ. ಈ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್ ಗುಣಲಕ್ಷಣಗಳೇನು ನೋಡೋಣ ಬನ್ನಿ. ಈ ಯೋಜನೆಯ ಹೆಸರು ಗೃಹಲಕ್ಷ್ಮಿ ಬಹು ಉದ್ದೇಶ ಸಹಕಾರ ಸಂಘ ಅಥವಾ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್. ಇದನ್ನು ಪ್ರಾರಂಭಿಸಿದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಗೂ ಇದರ ಪ್ರಾಥಮಿಕ ಉದ್ದೇಶ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಆರ್ಥಿಕ ಸ್ವಾತಂತ್ರ್ಯ ನೀಡುವುದಾಗಿದೆ. ಸಾಲದ ಗರಿಷ್ಠ ಮೊತ್ತ 3 ಲಕ್ಷ ರು, ಸಾಲದ ಕನಿಷ್ಠ ಮೊತ್ತ 30,000 ರುಗಳು. ಈ ಸಾಲದ ಉದ್ದೇಶ ಸಣ್ಣ ವ್ಯಾಪಾರ, ಸ್ವಯಂ ಉದ್ಯೋಗ, ಕೃಷಿ, ಪಶುಸಂಗೋಪನೆ, ಮಕ್ಕಳ ಶಿಕ್ಷಣ, ವೈದ್ಯಕೀಯ ಖರ್ಚು ಇತ್ಯಾದಿಗಳು. ಇದಕ್ಕೆ ಬೇಕಾದ ಅರ್ಹತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ. ಸುಮಾರು 1.24 ಕೋಟಿ ಮಹಿಳೆಯರು. ಸದಸ್ಯತ್ವ ಶುಲ್ಕ 1250 ರುಗಳು ಮಾತ್ರ. ಕಡ್ಡಾಯ ಮಾಸಿಕ ಉಳಿತಾಯ ಕನಿಷ್ಠ 200 ರುಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.